ಭರ್ಜರಿಯಾಗಿ ಅಡುಗೆ ಏನು ಮಾಡ್ತಾಯಿಲ್ಲ ಇವತ್ತು. ಇದು ಸಿಂಪಲ್ ಆಗಿರೋ ಒಂದು ಚಟ್ನಿ ಮಾಡೋಕ್ಕೆ ಅಂತ. ಚಟ್ನಿ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ರಾಗಿ ದೋಸೆ ಮಾಡ್ಕೊಂಬಂದ್ಬಿಡೋಣ. ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಪುಡಿ, ಹಾಗೆ ನಾಟ್ ಸೋ ಕಲರ್ಫುಲ್ ಕ್ಯಾರೆಟ್, ಅದಾದಮೇಲೆ 1/4 ಕಪ್ ರವೆ, ರುಚಿಗೆ ತಕ್ಕಷ್ಟು ಉಪ್ಪು. ಅಫ್ಕೋರ್ಸ್ ನೀರು ಹಾಕಿದೆ ದೋಸೆ ಹೇಗೆ ಮಾಡೋದು. ಸೊ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ಈ ಥರ ತೆಳುವಾಗಿ ಬರಬೇಕು. ತವ ಬಿಸಿ ಆದಮೇಲೆ ರವೆ ದೋಸೆ ಹೀಗೆ ಚೆನ್ನಾಗಿ ಹುಯ್ದುಬಿಟ್ಟು ಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತದೆ. ಹಾ ನಮ್ಮ ರಾಗಿ ದೋಸೆ ರೆಡಿ. ಸೊ ಚಟ್ನಿಗೆ ಅಂತ ನಾನು ಆವಾಗಲೇ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತೊಗೊಂಡು ಶುಂಠಿ, ಬೆಳ್ಳುಳ್ಳಿ, ಕಾಯಿ ಮೆಣಸು, ಆಮೇಲೆ ಪುದೀನ, ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೀನಿ. ಉಪ್ಪೇ ಮರ್ತೋಯ್ತಲ್ಲ, ಅದನ್ನು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿ. ಒಗ್ಗರಣೆ ಹಾಕಿದ್ದೀವಿ ಇವಾಗ. ಸೊ ಚಟ್ನಿ ಮತ್ತು ದೋಸೆ ಎರಡೂ ರೆಡಿಯಾಗಿದೆ. ಟೇಸ್ಟ್ ಮಾಡೋದೊಂದೇ ಬಾಕಿ. OMG ಸಗದಾಗಿದೆ.